ಚಿತ್ತದಿ ಮುಕ್ತಿಯಾಯಿತು ಪ್ರೇಮದಿ ಸಲಗೆಲ್ಲನೋ ರಾಮ 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 ಈ ಲೋಕದಲ್ಲಿ ಘಾತಿಸುವುದಕ್ಕೆ ಕಲಬದ್ದಿಗಳಿಗೆಲ್ಲ ತಿಳಿದಿರ್ತದೆ ಪ್ರಭು. ಘಾತಿಸಿ ಆದ ಮೇಲೆ ಜೀವನ ಭಾವವನ್ನು ತಿಳಿದು ಅವರಿಗೆ ಬೇಕಾದದನ್ನು ಕೊಟ್ಟು ಈ ಪ್ರಪಂಚದಲ್ಲಿ ಕೊರೆಯುವುದಕ್ಕೆ ಸಾಮಾನ್ಯರಿಂದ ಸಾಧ್ಯ ಇಲ್ಲ ತಾನೇ. ಬಿಟ್ಟ ಬಾಣದ ಗುರಿಯಿಂದ ಏನೆಲ್ಲ ನಿಮ್ಮನ್ನು ನಿಂದಿಸಿದೆ ಎಂದು ನನಗೆ ಗೊತ್ತಿಲ್ಲ ಪ್ರಭು. ನಿನಗೆ ಬದುಕಬೇಕು ಅಂತ ಇದ್ರೆ ಬಾಣವನ್ನು ಹಿಂದೆ ಕಳೆಯುತ್ತೇನೆ. ಹಾಗಾದ್ರೆ ವಿಗ್ರಹ ಶಕ್ತಿ ಸಂಪನ್ನದಾದಲ್ಲಿ ಆ ದೇವರು ಇರುವುದರಲ್ಲಿ ಸಂದೇಹವಿದೆಯೇ ಪ್ರಭು? ಒಂದು ಕರೆಗಾಗಿ ಕೇಳುತ್ತಾ ಇದ್ದವಾಗಿ, ಒಂದು ಕರೆಗಾಗಿ ಕಿವಿ ತೆರೆದಿದ್ದವಾಗಿ, ಒಂದು ಧ್ವನಿಗಾಗಿ ಹಬ್ಬಹಬ್ಬಿಸುತ್ತಾ ಇದ್ದವಾಗಿ, ಹೃದಯ ಗುಹೆಯಲ್ಲಿದ್ದಂತಹ ಪ್ರಾಣಪಕ್ಷಿಯನ್ನು ಆ ಭಗವಂತನ ಪದಗಮನದ ಮೇಲೆ ಅರ್ಪಿಸಬೇಕು ಅಂತ ಕೆಲ ಸಮಯಗಳಿಂದ ಕಾಯುತ್ತಿದ್ದೆ ನಾನು. ಸುಗ್ರೀವನ ಹೆಂಡತಿಯನ್ನು ಹಿಡಿದಿಟ್ಟುಕೊಂಡು ಒಂದು ಹಕ್ಕು ಸ್ಥಾಪನೆಗಾಗಿ, ಒಂದು ದ್ವೇಷ ಸಾಧನೆಗಾಗಿ ನನ್ನ ಪ್ರೀತಿಸಿದವನು ಒಂದು ಹಣ್ಣು ಸಿಕ್ಕಿದ್ರೆ ಅರ್ಥ ಅವನಿಗೆ ಕೊಡದೆ ನಾನು ನಿಂತಿರಲಿಲ್ಲ ಪ್ರಭು. ಅಂತಹ ನನ್ನ ತಮ್ಮ ನಾನು ಸಾಯುವುದಕ್ಕಿಂತ ಮೊದಲೇ ನಾನು ಜೀವಂತ ಇರುವಾಗಲೇ ನನ್ನ ಸಂಸಾರದ ಜೊತೆಗೆ ಅವನು ಸಂಸಾರ ಮಾಡಿದನಲ್ಲ. ಇದೆಲ್ಲ ನೋವಾಗಿ ಪ್ರತೀಕಾರದ ಭಾವದಿಂದ ಅವರನ್ನು ಊರಿನಿಂದ ಹೊರಗಟ್ಟಿದ್ದು. ಇವತ್ತಲ್ಲ ನಾಳೆ ಆದರೂ ಸುಗ್ರೀವ ಸರಿ ಆಗ್ತಾರೆ. ಅಣ್ಣಾದನ್ನು ಮರೆತು ಬಿಡು, ಏನೂ ಕೊಡುವುದು ಬೇಡ, ನೀನು ಹೇಳಿದ ಹಾಗೆ ಅಂತ ಹೇಳ್ತಾರೆ ಯಾವಾಗ ಅಂತ ನಾನು ಕಾಯ್ತಿದ್ದೆ. ಆ ಸಮಯ ಬಂದೂ ಇಲ್ಲ, ನಾನು ಅವರ ಹೆಂಡತಿಯನ್ನು ಕೊಡಲೂ ಇಲ್ಲ. ಈ ತೆರವಾಗಿ ಮುಂಗರಿಗೂ ನೀನೇ ಇತ್ಯರ್ಥವನ್ನು ಮಾಡುವುದಕ್ಕೆ ಬರಬೇಕಾಗಿ ನನ್ನಾಗಿಯಾದ ಕಾರ್ಯ ಕೇಳು. ಸತ್ಯಾತ್ಮನಾದ ರಾಮ ಬಂದಿದ್ದಾನೆ. ನಿಷ್ಕರ್ಷೆಯನ್ನು ಮಾಡುವುದಕ್ಕೆ ಅವನೇ ನಿಂತಿದ್ದಾನೆ. ಸಾವನ್ನು ಎದೆಯ ಮೇಲೆ ಎಳೆದುಕೊಳ್ಳಬೇಡಿ ಅದಕ್ಕಾಗಿ ಸ್ವರ್ಣಮಾಲೆಯನ್ನು ಹಾಕಿಕೊಂಡು ನನಗೆ ಬುದ್ಧಿ. ಇದರ ಸಮ್ಮುಖದಲ್ಲಿ ಒಬ್ಬ ಪ್ರಾಣಪ್ರಯೋಗ ಮಾಡುವುದಕ್ಕೆ ಬರಲಾರ. ರಾಮ ಹಿಂದಿನಿಂದ ಏನು ಮಾಡಲಾರ. ಹಾಗಾಗಿ ಏನೆಂದು ರಾಮ ಎದುರು ಬರ್ತಾನೆ ಮಾತಾಡ್ತಾರೆ. ಅದಾಗಲಿ ಬಾಣ ಹೊಡೆದೆಯನ್ನು ಪ್ರಕಟಿಸಿದೆ. ಈಗ ಕೇಳಿ ಬದುಕುವುದಿದ್ದರೆ ನಾನು ಬದುಕುವುದಿದ್ದರೆ ಹೇಗೆ ಬದುಕಬೇಕು? ಸುಗ್ರೀವನನ್ನು ಉರುಮೆಯನ್ನು ಸುಗ್ರೀವನೊಟ್ಟಿಗೆ ಬದುಕ ಬಿಡಬೇಕು, ಬಿಟ್ಟುಕೊಡಬೇಕು. ತಪ್ಪಿದ ನನ್ನನ್ನು ನಾಳೆಯಿಂದ ಅವನು ಏನು ಅಂತ ಕರೆಯುವುದು, ನಮ್ಮೊಟ್ಟಿಗಿದ್ದ ಸಂಬಂಧವನ್ನು ಹೇಗೆ ಮರೆಯುವುದು? ಆ ಸಾಧ್ಯತೆ ಹಾಗಾದರೆ ನನ್ನ ಮತ್ತು ನನ್ನ ತಮ್ಮ ಸಾಮರಸ್ಯವನ್ನು ಮತ್ತೊಂದು ನಿನ್ನ ಮಾಡತಾಗಿದ ಮೇಲೆಯೂ ನನಗೆ ಬದುಕಬೇಕು ಅಂತ ನಾನು ಹೇಳಿದರೆ ನನ್ನಂತಹ ಹುಬ್ಬ ಮತ್ತೊಬ್ಬ ಇದ್ದಾನೆಯೇ? ಜೀವನಾದವರು ಎಲ್ಲ ಪ್ರಯತ್ನಿಸಿದ್ದು ಕಡೆಯ ಘಟ್ಟವನ್ನು ಮುಟ್ಟಬೇಕು. ನಿನ್ನ ಬಾಳದಿಂದ ನಾನು ಸತ್ಯನಾದರೆ ನನಗೆ ಮತ್ತೊಬ್ಬ ಶಿಕ್ಷೆ ಕೊಡುವುದಕ್ಕೆ ಇಲ್ಲ.
ನನ್ನ ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತಹ ಈ ತಪ್ಪಿಗೆ ನೀನು ಹೊಡೆದಿರುವಂತಹ ಬಾಣದ ಉರಿಯೇ ಶಿಕ್ಷೆಯ ರೂಪ. ಮರುಜನ್ಮ ಇಲ್ಲದೆ ಇರುವಂತಹ ಮೋಕ್ಷದಲ್ಲಿ ಸಿಗ್ತದೆ. ತಿಂಬದೊಳಗೊಂದು ಪ್ರಾಣ ಕಮ್ಮ ಸ್ವಪ್ನ ಗೊಂಬೆಯಂತೆ ಎಂದಿಗಾದವನ್ನು ಬಿಟ್ಟಿದ ಸಾವು ತಪ್ಪದ. ಬರುವಾಗ ಕತ್ತಲೆ, ಜೀವನದಲ್ಲಿ ಎಲ್ಲವೂ ಇರ್ತದೆ. ಹೋಗುವಾಗ ಕತ್ತಲೆ, 3 ದಿನದ ಬಾಳಿಗೆ ಯಾವುದು ಯಾರಿಗೂ ಶಾಶ್ವತ ಅಲ್ಲ. ಹಾಗಾದ್ರೆ ಹಿಂದೆ ಆಡಿದ ಅರಸರೆಲ್ಲ ಎಲ್ಲಿ ಹೋದರು? ಕಾಲದ ಗತಿಯಿಂದ ಹತರಾಗಿರುವುದು. ಈಗ ಇರುವವರು ಮುಂದೆ ಏನಾಗ್ತಾರೆ? ಕಾಲದ ಗತಿಯ ಭೂಹಿರೊಳಗೆ ತನ್ನನ್ನು ತಾನು ಮರೆಮಾಚಿಕೊಳ್ತಾರೆ. ಹೊಸತನ ಎನ್ನುವುದು ಬಿತ್ತಿ ಬರಬೇಕು ಅಂತಾದ್ರೆ ಹಳೆಯ ತಲೆಗೆ ಒಂದು ಕಥೆಯಲ್ಲಿ ನನ್ನ ತಮ್ಮಗಾಗ ಕೆಟ್ಟಿದ್ದಾರೆ. ನೀನಿರುವಾಗ ನಾನು ಅಣ್ಣನಾಗಿ ಇಳಿತೇನೆ ನೋಡು. ನಿನ್ನ ಪದಪದ್ಮದಲ್ಲಿ ನನ್ನ ಜೀವ ಪುಷ್ಪವನ್ನು ಸಮರ್ಪಿಸುವುದಕ್ಕಿಂತ ಮೊದಲು ನಿನ್ನಲ್ಲಿ ಮಾತು ಕೇಳಿ ರಾಮನ. ಏನು ಸತ್ಯಾಜ್ಞೆಯಾದಂತಹ ಅವಳಿಗೆ ಯಾರಿಲ್ಲ. ನನ್ನ ತಮ್ಮನಾದಂತಹ ಸುದ್ದಿ ಬುದ್ಧಿ ಒಮ್ಮೆ ಏನು ಮಾಡ್ತಾನೆ ಮತ್ತೆ ಪಶ್ಚಾತ್ತಾಪ ಪಡ್ತಾನೆ. ನನ್ನ ಮಗ ಅಂತ ನೀನು ಬಿಟ್ಟು ಯಾರು ಇಲ್ಲ ಲಾಭ. ಅವರಿಗೆ ನೀನು ಅದು ಕೊಡು ಇದು ಕೊಡು ಅಂತ ನಾನು ಕೇಳೋದಿಲ್ಲ. ಉಂಡು ಬಿಟ್ಟ ಎಂಜಲಲ್ಲಿ ಒಂದು ಬುಟ್ಟಿಯಾದರೂ ಅವುಗಳಿಗೆ ಬಿಸಾಡಿ ಅವುಗಳ ಪ್ರಾಣ ಉಳಿಸಿದರೆ ಸಾಕು. ನಾನಿಲ್ಲದ ಪ್ರಪಂಚದಲ್ಲಿ ನನ್ನನ್ನು ಒಪ್ಪಿಯ ನಾನೇ ಕಟ್ಟಿದಂತಹ ಸಾಮ್ರಾಜ್ಯದಲ್ಲಿ ಬದುಕಿ ಜೀವನವನ್ನು ಕಂಡುಕೊಂಡಂತಹ ಅನೇಕ ಮಂದಿ ಕವಿಗಳು ಭಾರತ ಪುಸ್ತಕರಾಗಿಲ್ಲ. ನಯನದಿಂದ ಇಳಿಯುತ್ತಿರುವಂತಹ ಹಾರಿ ಕಪೋಲದಲ್ಲಿ ಹೆಪ್ಪು ಕಟ್ಟಿದೆ ರಾಮ. ಆ ಮಕ್ಕಳಿಗೆ ಸಂಘಟನೆ ಎನ್ನುವುದಿಲ್ಲ. ನೀನು ಒದಗಿಸಬೇಕು. ಪಾಡದ ಉರಿಯಿಂದ ನಾನು ಸಾಯ್ತಾ ಇದ್ದೇನೆ ರಾಮ. ಎದೆಯ ಗುಂಡಿಗೆ ಹೊಸೆ ಆಗುತ್ತಾ ಇದೆ. ಇನ್ನು ಪ್ರಾಣ ಪಕ್ಷಿ ಹಾರಿ ಹೋಗುವುದಕ್ಕಿಂತ ಮೊದಲು ನನ್ನ ಬಾಣವನ್ನು ನೀನೇ ಸೆಳೆದು ಬಿಡು. ನನ್ನ ಜೀವ ಪುಷ್ಪ ಸೇರುವಂತೆಗೆ ಸೇರಿಸು ರಾಮ. ಮತ್ತೊಮ್ಮ ಹುಟ್ಟದೇ ಇರುವಂತಹ ಮೋಕ್ಷವನ್ನು ಕರುಣಿಸು ರಾಮ. ವಾಲಿಗೆ ಮೋಕ್ಷವನ್ನು ಕರುಣಿಸು. ಅಂತಃಕರಣ ಪೂರ್ವಕವಾದಂತಹ ಮಾತುಗಳ ಮೂಲಕವಾಗಿ ನಿನ್ನ ಭಾವ ಏನು ಎನ್ನುವುದನ್ನು ಪ್ರಕಟಿಸುವುದಕ್ಕೆ ಮುಂದಾಗುತ್ತಾ ಇದೆ. ಒಬ್ಬಾತ ಮಾಡಿದ ತಪ್ಪಿಗೆ ಇನ್ನೊಬ್ಬಾತ ತಪ್ಪನ್ನೇ ಮಾಡಿದರೆ ಏನಾಗ್ತದೆ ಎನ್ನುವುದಕ್ಕೆ ನಿನ್ನ ಬದುಕೆ ಇತಿಹಾಸವಾಗಿತ್ತು. ಒಂದು ಕಾಲಕ್ಕೆ ನಿನ್ನಾಗಿಯಲ್ಲದೆ ಇದ್ದಂಥ ಉಮೆಯನ್ನು ಬಯಸಿದ ನೀನು ಸಾಯುವ ಕಾಲಕ್ಕೆ ಆಡಿನ ಮಾತೇನು? ಹೆಂಡಿರೇತಕ್ಕೆ ಮಕ್ಕಳೇತಕ್ಕೆ ಕೊಂಡಿ ತುಂಬಿದ ತನವಿದೆ. ಪರರದ್ದನ್ನು ತಾವು ಅಪೇಕ್ಷೆ ಪಟ್ಟಂತೆ ಹೋದಾದ್ರೆ ತಾವು ಸಾಯುವ ಕಾಲಕ್ಕೆ ತಮ್ಮನ್ನು ತಮಗೆ ಬೇಡ ಅಂತ ಕಾಣ್ತದೆ ಎನ್ನುವುದಕ್ಕೆ ನಿದರ್ಶನ ರೂಪವಾಗಿ ಮಾತನಾಡುತ್ತಾರೆ. ವಾಲಿ, ನಿನ್ನ ಬದುಕೆನ್ನುವುದು ಇನ್ನೊಬ್ಬರಿಗೆ ಆದರ್ಶವಾಗಿರಬೇಕಾಗುತ್ತೆ. ಹಾಗಿದ್ರೆ ಈ ಕಾಲಕ್ಕೆ ಸಾಯುವಂತ ನೀನು ಕೂಡ ಆದರ್ಶವಾಗಿ ಇರಬೇಕಾಗುತ್ತೆ. ನಿನ್ನ ತಮ್ಮ ಹೇಳಬಹುದು, ವಾಲಿಯಿಂದ ಬದಲಿಗೆ ನಾನು ಎನ್ನುವ ಹಾಗೆ. ಯಾವ ಕಾಲಕ್ಕೂ ತಮ್ಮನ ಹೆಂಡತಿ ಯಾವಾಗ ತಪ್ಪಿ ನಡೀತಾನೆ ಅಥವಾ ಅಪರಾಧ ಪ್ರಮಾದ ಮಾಡಿದವರನ್ನು ಕ್ಷಮಿಸದೆ ಅಪರಾಧವನ್ನು ಎಸಗುತ್ತಾನೆ ಅಂತವನಿಗೆ ಯಾವ ಶಿಕ್ಷೆ ಕೇಳಿದ್ರೆ ಭಾಗ್ಯ ಫಲಿತಾಮೃತವಾಗಿದೆ. ನೀನು ಬಯಸುವ ನಿನ್ನ ಪಾಲಿಗೆ